ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾ ಎಲ್ಲ ನಿಮಗೆ ಗೊತ್ತಿರಲ್ದ ಟಿಪ್ಸ್ ಹೇಳ್ಕೊಡ್ಬೇಕು ಅನ್ಕೊಂಡೀನಿ. ಅದು ಏನು ಅಂಥೇಳಿ ವಿಡಿಯೋದಾಗ ನೋಡ್ರಿ. ಹಾಗೆ ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲತ್ತಿರಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು. ಎಷ್ಟೋ ಜನ ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ಥಾಟ್ ಅದ್ರಿ, ಮತ್ತು ಎಷ್ಟೋ ಜನಕ್ಕೆ ಹೊಳೆಯೋದೇ ಇಲ್ಲ. ಎಷ್ಟೋ ಜನಕ್ಕೆ ಗೊತ್ತಿದ್ರೂ ಟ್ರೈ ಮಾಡಲ್ಲ. ಗೊತ್ತಿಲ್ದವ್ರಿಗೂ ಈ ವಿಡಿಯೋನ ಯೂಸ್ ಆಯ್ತದ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ರೀ. ಭಾಳ ಅಂದ್ರೆ ಭಾಳ ಒಳ್ಳೇದಾನಿ ಫ್ರೆಂಡ್ಸ್. ಏನು ಅಂದ್ರೆ ನಮ್ಮ ಹೊಟ್ಟೆಗೆ ಪ್ಲಾಸ್ಟಿಕ್ ಹೋಗಲ್ಗತ್ಲಿ ಯಾವ ಥರ ತಡಿಬೇಕು ಅಂದ್ರೆ, ಈಗ ನೋಡಿರಿ, ಹೊಸದು ಪ್ಲೇಟ್ ಆಯಿತು, ಚಮ್ಮಚ ಆಯಿತು, ಏನಾರ ತರ್ತೀವಲ್ರಿ, ಅದಕ್ಕೆ ಸ್ಟಿಕ್ಕರ್ಗಳು ಇರ್ತಾವಲ್ರಿ. ಟಿಫಿನ್ ನಾವು ಯಾವುದೇ ಸ್ಟೀಲ್ ಸಾಮಾನಾಗಲಿ, ಏನಂತಾರೆ ಅಲ್ಯೂಮಿನಿಯಂ ಸಾಮಾನಾಗಲಿ ತರ್ತೀವಲ್ರಿ, ಅದಕ್ಕೆಲ್ಲ ಸ್ಟಿಕ್ಕರ್ ಅಂತೂ ಇದ್ದೇ ಇರ್ತಾವೆ. ಎಲ್ಲದಕ್ಕೆ ಪ್ರತಿಯೊಂದು ಒಂದು ಚಮಚ ಇದ್ರೂ ಅದಕ್ಕೆ ಸ್ಟಿಕ್ಕರ್ ಇರ್ತದೆ ರೀ. ನಾವೆಲ್ಲ ಹಾಗೆ ತೊದ್ಬಿಟ್ಟು ಹಾಗೆ ಯೂಸ್ ಮಾಡ್ತೀವಿ. ಮತ್ತು ಬೆಳಗ್ಗೆ ಹೋದ್ರೆ ಅದು ಪೂರಾ ಸ್ಕ್ರ್ಯಾಚ್ ಆಗಿ ಅಲ್ಲೇ ಅಂಟ್ಕೊಂಡು ಬಿಡ್ತದೆ. ಅದು ಒಟ್ಟು ಹೋಗೋದೇ ಇಲ್ಲ. ನಾವು ಡೈರೆಕ್ಟ್ ಬೆಳೆದು ಅಂದ್ರೆ ಅದು ಪೂರಾ ನೀಟಾಗಿ ಹೆಂಗೆ ತೆಗಿಬೇಕು ಸ್ಟಿಕ್ಕರ್ ಅಂತೇಳಿ ಈ ವಿಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ್. ಹಂಗಾದ್ರೆ ತಪ್ಪಲ್ಗತ್ಲಿ ವಿಡಿಯೋ ನೋಡಿರಿ. ಭಾಳ ಅಂದ್ರೆ ಭಾಳ ತೋಡೆ ಅದನ್ರಿ. 1-2 ನಿಮಿಷದ ವಿಡಿಯೋ ಅದನಿ ಫ್ರೆಂಡ್ಸ್, ಅಷ್ಟೇ. ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹತ್ರ ಸ್ಟೀಲ್ ಪ್ಲೇಟ್ಗಳು ಅವರಿ, ಅದ್ರ ಸ್ಟಿಕ್ಕರ್ ಯಾವ ಥರ ತೆಗಿಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾವು ಯಾವುದೇ ಸಾಮಾನು ತೊಗೊಲಿ, ನಾನು ಈಗ ಯಾವ ಥರ ತೋರಿಸ್ತೀನಲ್ಲ ನಿಮಗೆ, ಅದೇ ಥರ ಸ್ಟಿಕ್ಕರ್ನ ತೆಗೀರಿ. ಭಾಳ ಈಸಿಯಾಗಿ ಬರ್ತದೆ. ಹಾಗೆ ಅದು ತೆಗ್ದಾದ್ಮೇಲೆ ನೀಟಾಗಿ ತೊಳ್ಕೊಂಡು ನಾವು ಏನಾದರೂ ಊಟ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾವು ಅದೇ ಥರ ಹಾಗೆ ತೊಗೊದು ಹಾಗೆ ಬೆಳೆದೆವು ಅಂದ್ರೆ ಪೂರ ದೇಹದಾಗ ಗರಂ ಏನಾರ ಹಾಕ್ಕೊಂಡು ತಿಂದಿದ್ದು ನಮ್ಮ ದೇಹದಾಗ ಸ್ವಲ್ಪರ ಸೇರ್ತದೆ ರೀ. ಇದು ಸೈಡ್ ಎಫೆಕ್ಟ್ ಆಗ್ತದೆ ನನ್ನ ಬಾಡಿಗೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಬರೀ ಈಗ ವಿಡಿಯೋ ನೋಡಿರಿ ಫ್ರೆಂಡ್ಸ್. ನೋಡಿರಿ, ಈ ಚಿಟ್ಟಿ ಅದಲ್ರಿ, ಇದು ಚಿಟ್ಟಿ ಹಿಂಗೆ ಕಿತ್ತಬೇಕು, ನಾವು ಬೆಳಗಬೇಕು ಅಂದ್ರೆ ಪೂರ ಪ್ಲಾಸ್ಟಿಕ್ ಹಾಗೆ ಇರ್ತದೆ ರೀ. ಈಸಿಯಾಗಿ ಹೆಂಗೆ ತೆಗಿಬೇಕಂತ ಹೇಳಿ ನೋಡಿರಿ. ನೋಡಿರಿ, ಜಸ್ಟ್ ಜರ್ರ ಗರಂ ಆಯಿತು ಅಂದ್ರೆ ಇಟ್ಕೊಂಡು ಇದೇ ಥರ ಬಾರಿಸ್ತೀನಿ. ಹಣ ಮತ್ತು ಬರ್ತದ ಫ್ರೆಂಡ್ಸ್. ಇದು ನೋಡಿರಿ ಎಷ್ಟು ಈಸಿಯಾಗಿ ಬಂತಂತ ಹೇಳಿ. ಈಗ ಇದನ್ನು ಇದೇ ಥರ ತೆಗಿತೀರಿ ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಂದು ಇದೇ ಥರ ತೆಗಿಬೇಕು ಫ್ರೆಂಡ್ಸ್. ಇದೊಂದು ಟಿಪ್ಸ್ ರೀ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಫ್ರೆಂಡ್ಸ್. ಗೊತ್ತಿಲ್ಲದವ್ರು ಇದು ಟಿಪ್ಸ್ ಫಾಲೋ ಮಾಡಿರಿ. ನೋಡಿರಿ ಎಷ್ಟು ಹಣವ ಟಿಕ್ಲಿ ಥರನೇ ಬಂತು. ಸಿಂಪಲ್, ಭಾಳ ಸಿಂಪಲ್ ಅದ ಫ್ರೆಂಡ್ಸ್.